ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಪ್ರತಿದಿನ ಹುಡುಗರು ಹಸ್ತಮೈಥುನ ಅಂದ್ರೆ ಮಾಸ್ಟರ್ಬೇಷನ್ ಮಾಡಿಕೊಳ್ಳುವುದರ ಬಗ್ಗೆ ಸಮಾಜದಲ್ಲಿ ಎಷ್ಟು ಕುತೂಹಲ ಇದೆಯೋ ಅಷ್ಟೇ ಭಯ ಮತ್ತು ತಪ್ಪು ಕಲ್ಪನೆಗಳೂ ಇವೆ. ಇದರ ಬಗ್ಗೆ ಎಳೆಯಾಗಿ ವೈಜ್ಞಾನಿಕವಾಗಿ ಮತ್ತು ನಮ್ಮ ಕನ್ನಡಿಗರ ಶೈಲಿಯಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಹಸ್ತಮೈಥುನ, ಮಿತಿ ಮತ್ತು ಅತಿ. ಮೊದಲನೇದಾಗಿ ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಹಸ್ತಮೈಥುನ ಅನ್ನೋದು ಪ್ರಕೃತಿ ಸಹಜವಾದ ಕ್ರಿಯೆ. ಇದು ಯಾವುದೇ ಪಾಪದ ಕೆಲಸವಲ್ಲ ಅಥವಾ ಕಾಯಿಲೆಯೂ ಅಲ್ಲ. ಆದ್ರೆ ನೀವು ಪ್ರತಿದಿನ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದೇ ಇಲ್ಲಿನ ಮುಖ್ಯ ಪ್ರಶ್ನೆ. 1. ದೈಹಿಕ ಶಕ್ತಿ ಮತ್ತು ಆಯಾಸ, ಫಿಸಿಕಲ್ ಎನರ್ಜಿ. ವೀರ್ಯದಲ್ಲಿ ಪ್ರೋಟೀನ್, ಜಿಂಕ್, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಪೋಷಕಾಂಶಗಳಿರುತ್ತವೆ. ಪ್ರತಿದಿನ ಹಸ್ತಮೈಥುನ ಮಾಡೋದ್ರಿಂದ ಈ ಪೋಷಕಾಂಶಗಳು ದೇಹದಿಂದ ಹೊರಹೋಗ್ತವೆ. ನೀವು ಉತ್ತಮವಾದ ಆಹಾರ ಸೇವಿಸ್ತಿದ್ರೆ ಈ ನಷ್ಟ ದೊಡ್ಡದಲ್ಲ. ಆದರೆ ಅತಿಯಾದಾಗ ದೇಹಕ್ಕೆ ಆ ಪೋಷಕಾಂಶಗಳನ್ನು ಮತ್ತೆ ಭರ್ತಿ ಮಾಡಲು ಸಮಯ ಬೇಕಾಗ್ತದೆ. ಪರಿಣಾಮ, ದಿನವಿಡೀ ಸುಸ್ತು, ಕೆಲಸದಲ್ಲಿ ನಿರಾಸಕ್ತಿ ಮತ್ತು ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳಬಹುದು. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಾಡೋ ನಮಗೆ ಆಲ್ರೆಡಿ ಸುಸ್ತು ಜಾಸ್ತಿ ಇರುತ್ತೆ. ಇನ್ನು ಇದು ಅತಿಯಾದ್ರೆ ದೇಹ ಡಲ್ ಆಗೋದು ಗ್ಯಾರಂಟಿ. 2. ಮಾನಸಿಕ ಸ್ಥಿತಿ ಮತ್ತು ಡೋಪಮೈನ್, ಮೆಂಟಲ್ ಹೆಲ್ತ್. ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎಂಬ ಫೀಲ್ ಗುಡ್ ಹಾರ್ಮೋನ್ ಇರುತ್ತೆ. ಹಸ್ತಮೈಥುನ ಮಾಡಿದಾಗ ಇದು ಭಾರೀ ಪ್ರಮಾಣದಲ್ಲಿ ಬಿಡುಗಡೆಯಾಗಿ ನಮಗೆ ಖುಷಿ ಕೊಡುತ್ತೆ. ಸಮಸ್ಯೆ ಏನು? ಪ್ರತಿದಿನ ಇದನ್ನೇ ಮಾಡುವುದರಿಂದ ನಿಮ್ಮ ಮೆದುಳು ಆ ಹೈ ಲೆವೆಲ್ ಡೋಪಮೈನ್ಗೆ ಅಡಿಕ್ಟ್ ಆಗ್ಬಿಡುತ್ತೆ. ಇದರಿಂದ ಸಣ್ಣ ಪುಟ್ಟ ವಿಷಯಗಳಲ್ಲಿ, ಉದಾಹರಣೆಗೆ ಒಂದು ಕಪ್ ಕಾಫಿ ಕುಡಿಯುವುದು ಅಥವಾ ಗೆಳೆಯರ ಜೊತೆ ಮಾತಾಡುವುದು, ಅದರಲ್ಲಿ ನಿಮಗೆ ಸಂತೋಷ ಸಿಗದೇ ಇರಬಹುದು. ಏಕಾಗ್ರತೆ. ಓದುವ ವಿದ್ಯಾರ್ಥಿಗಳು ಅಥವಾ ಆಫೀಸ್ ಕೆಲಸ ಮಾಡುವವರಲ್ಲಿ ಬ್ರೈನ್ ಫಾಗ್ ಅಂದ್ರೆ ಸರಿಯಾಗಿ ಯೋಚನೆ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಬಹುದು. 3. ಲೈಂಗಿಕ ಜೀವನದ ಮೇಲೆ ಪ್ರಭಾವ. ಇದು ಅತಿ ಮುಖ್ಯವಾದ ಪಾಯಿಂಟ್. ಮದುವೆಯಾದ ಮೇಲೆ ಅಥವಾ ಪಾರ್ಟ್ನರ್ ಜೊತೆ ಇರುವಾಗ ಇದರ ಪರಿಣಾಮ ಗೊತ್ತಾಗತ್ತೆ. ಶೀಘ್ರ ಸ್ಖಲನ, ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್. ಹಸ್ತಮೈಥುನ ಮಾಡುವಾಗ ಅನೇಕರು ಬೇಗನೆ ಮುಗಿಸುವ ತವಕದಲ್ಲಿರ್ತಾರೆ. ಮೆದುಳು ಇದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ನಿಜವಾದ ದೈಹಿಕ ಸಂಬಂಧದ ಸಮಯದಲ್ಲಿ ತುಂಬಾ ಬೇಗನೆ ಸ್ಖಲನ ಆಗ್ಬಿಡಬಹುದು. ಅಂಗದ ಸಂವೇದನೆ ಕಡಿಮೆಯಾಗುವುದು. ಕೈಯಿಂದ ಅತಿಯಾದ ಒತ್ತಡ ಹಾಕಿ ಮಾಡುವುದರಿಂದ ಅಂಗದ ನರಗಳು ಮಂದವಾಗಬಹುದು. ಡೆತ್ ಗ್ರಿಪ್ ಸಿಂಡ್ರೋಮ್. ಇದರಿಂದ ನೈಜ ಸಂಬಂಧದಲ್ಲಿ ಅಷ್ಟೊಂದು ಸುಖ ಸಿಗದೆ ಹೋಗಬಹುದು. ಪ್ರತಿದಿನ ಮಾಡುವುದರಿಂದ ಆಗುವ ಲಾಭ ನಷ್ಟಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಷಯ: ಪ್ರತಿದಿನ ಮಾಡಿದ್ರೆ ಏನಾಗತ್ತೆ? ವೀರ್ಯದ ಸಂಖ್ಯೆ, ವೀರ್ಯಾಣುಗಳ ಸಾಂದ್ರತೆ ತಾತ್ಕಾಲಿಕವಾಗಿ ಕಡಿಮೆಯಾಗಬಹುದು. ನಿದ್ದೆ. ಸ್ಖಲನದ ನಂತರ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ರಿಲೀಸ್ ಆಗುವುದರಿಂದ ಚೆನ್ನಾಗಿ ನಿದ್ದೆ ಬರಬಹುದು. ಒತ್ತಡ. ತಾತ್ಕಾಲಿಕವಾಗಿ ಸ್ಟ್ರೆಸ್ ಕಡಿಮೆ ಅನಿಸಿದ್ರೂ ನಂತರ ಅಪರಾಧ ಪ್ರಜ್ಞೆ ಕಾಡಬಹುದು. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮಟ್ಟದಲ್ಲಿ ದೊಡ್ಡ ಬದಲಾವಣೆ ಆಗಲ್ಲ, ಆದರೆ ಮಾನಸಿಕ ಧೈರ್ಯ ಕುಗ್ಗಬಹುದು. ನೀವು ಪ್ರತಿದಿನ ಮಾಡ್ತಿದ್ರೂ ಅದು ಅಡಿಕ್ಷನ್ ಹೌದೋ ಅಲ್ವೋ ಅಂತ ಈ ಕೆಳಗಿನ ಪಾಯಿಂಟ್ಸಿಂದ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಬಿಟ್ಟು ಇದರ ಬಗ್ಗೆಯೇ ಯೋಚನೆ ಮಾಡ್ತಿದ್ರೆ, ದಿನಕ್ಕೆ 2-3 ಬಾರಿ ಮಾಡದಿದ್ರೆ ನಿಮ್ಗೆ ಸಮಾಧಾನ ಅನಿಸದಿದ್ರೆ, ಸಾಮಾಜಿಕ ಕಾರ್ಯಕ್ರಮಗಳಿಂದ ಅಥವಾ ಫ್ರೆಂಡ್ಸಿಂದ ದೂರ ಉಳಿದು ಇದಕ್ಕೆ ಸಮಯ ಕೊಡ್ತಿದ್ರೆ, ನಿಮ್ಮ ಪ್ರೈವೇಟ್ ಪಾರ್ಟ್ಸ್ನಲ್ಲಿ ನೋವು ಕಾಣಿಸ್ತಿದ್ದರೂ ನಿಲ್ಲಿಸಲು ಸಾಧ್ಯವಾಗದಿದ್ರೆ. ಅಂತಿಮ ತೀರ್ಪು, ಫೈನಲ್ ವರ್ಡೆಕ್ಟ್. ವಾರಕ್ಕೆ 2-3 ಬಾರಿ ಅಥವಾ ಮಿತವಾಗಿ ಮಾಡಿಕೊಳ್ಳುವುದು ಆರೋಗ್ಯಕ್ಕೆ ಅಷ್ಟೊಂದು ಹಾನಿಕಾರಕವಲ್ಲ. ಆದರೆ ಪ್ರತಿದಿನ ಮಾಡುವುದು ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ದುರ್ಬಲ ಮಾಡಬಹುದು. ಜೀವನದಲ್ಲಿ ಶಿಸ್ತು ಮುಖ್ಯ. ಅತಿಯಾದ ಲೈಂಗಿಕ ಚಟುವಟಿಕೆ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಬಾರದು.